ಮೇಡಮ್, ಆಟಿಸಮ್ ಯಾವ ಕಾರಣಕ್ಕೆ ಬರುತ್ತೆ ಮತ್ತೆ ಅದರ ಕಾಮನ್ ಸಿಂಪ್ಟಮ್ಸ್ ಏನು? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಸುಮಾರು ಜನಕ್ಕೆ ಆ ಸಿಂಪ್ಟಮ್ ಬಗ್ಗೆ ತಿಳ್ಕೋಬೇಕು ಅಂತ ಇದೆ, ಆ ಕಾರಣಕ್ಕಾಗಿ. ಆ ಮಗು ಸೋಷಿಯಲ್ ಆಗಿ ಮಿಂಗಲ್ ಆಗ್ತಾ ಇದೆಯಾ, ಓಕೆ. ಮಕ್ಕಳ ಜೊತೆ ಮಿಂಗಲ್ ಆಗ್ತಾ ಇದೆಯಾ ನೋಡ್ಬೇಕು. ಆ ಮಗು ಎಲ್ಲಾರ್ ಜೊತೆ ಓಕೆ, ಯಾರು ರಿಲೇಟಿವ್ ಬಂದಾಗ ಆರಾಮಾಗಿ ಮಾತಾಡಿಸ್ತಿದ್ಯಾ, ಬಾ ಅಂದ್ರೆ ಓಡೋ ಕುತ್ಕೊಬೇಕು. ಸೊ ಹ್ಮ್. ಅದು ಆಗ್ತಾ ಇದೆಯಾ, ಇಲ್ಲ ಸಪರೇಟ್ ಆಗಿ ಹೋಗಿ ರೂಮಲ್ಲಿ ಕುತ್ಕೊಂತಿದ್ಯಾ, ಅಥವಾ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದೆಯಾ. ತಂದೆ ತಾಯಿ ಬಿಟ್ಟು ಇನ್ ಯಾರ ಜೊತೆನೂ ಹೋಗಲ್ಲ. ಸೊ ಅವ್ರ ಹ್ಮ್. ಕೇರ್ ಟೇಕರ್ ಒಬ್ಬರನ್ನ, ಅವ್ರಿಗೆ ಯಾರು ಫೆಮಿಲಿಯರ್ ಇರ್ತಾರೋ, ದಿನ ಯಾರನ್ನ ನೋಡ್ತಿರುತ್ತೋ ಆ ಮಗು ಅವ್ರ ಜೊತೆ ಮಾತ್ರ ಇರುತ್ತೆ, ಬೇರೆ ಯಾರನ್ನೂ ಅದು ಅಕ್ಸೆಪ್ಟ್ ಮಾಡಲ್ಲ. ಸೊ ಅದು ಒಂದ್ ಸಿಂಪ್ಟಮ್. ನೆಕ್ಸ್ಟ್ ರಿಪಿಟೇಟಿವ್, ಸಪೋಸ್ ನಾನು ಇವಾಗ ಅದು ಸೆನ್ಸರಿ ಇಶ್ಯೂಸ್ ಬಂದಾಗ ಟಚ್ ಫೀಲ್ ಮಾಡಲ್ಲ. ಸೊ ನಾನೇನೋ ಪಿಂಚ್ ಮಾಡಿದ್ದೀನಿ ಅಂದ್ರೂ ಏನು ಇದು ಮುಟ್ಟಿಸ್ಕೊಳಲ್ಲ. ಸೊ ನೆಕ್ಸ್ಟ್ ಚೀಕ್ಸ್ ಏನಾರ ಹಿಂಗೆ ಯಾರು ಮುದ್ದಾಗಿದೆ ಅಂತ ಹಿಂಗ ಅಂದಾಗ ಒರ್ಸ್ಕೊಳ್ಳೋದು ಇಮಿಡಿಯೇಟ್. ಅದು ಹ್ಮ್. ಒಂಥರ ಡಿಫ್ರೆಂಟ್ ಅನ್ಸುತ್ತೆ, ಯಾರೋ ಬೇರೆಯವ್ರು ಬಂದು ಮುಟ್ದಾಗ. ತಾಯಿ ಹತ್ರ ಮಾತ್ರ ತುಂಬಾ ಸೆಕ್ಯೂರ್ ಅನ್ನೋ ತರ ಇರುತ್ತೆ ಅದು, ಬೇರೆ ಯಾರ ಜೊತೆನೂ ಓಕೆ ನಾನು ಸೆಕ್ಯೂರ್ ಅಲ್ಲ. ಸೊ ಆತರ ಫೀಲಿಂಗ್ ಬೆಳೆಸ್ಕೊಂಡಿರುತ್ತೆ ಆ ಮಗು. ನೆಕ್ಸ್ಟ್ ರಿಪಿಟೇಷನ್, ಸಪೋಸ್ ನಾನು ಊಟ ಆಯ್ತಾ ಅಂದ್ರೆ ವಾಪಸ್ ಆನ್ಸರ್ ಕೊಡಕ್ ಬರಲ್ಲ. ಊಟ ಆಯ್ತಾಗೆ ಊಟ ಆಯ್ತಾನೆ ಆನ್ಸರ್. ಹ್ಮ್. ಸೊ ಹ್ಮ್. ಅದು ಸ್ಪೀಚ್ ಡಿಲೇ, 3 ವರ್ಷ ಆದ್ರೂ ಸ್ಪೀಚ್ ಡಿಲೇ. ಸೊ ಫಸ್ಟ್ 18 ಮಂತ್ಸ್ ಒಳಗಡೆ ಅಟ್ಲೀಸ್ಟ್ 1 ವರ್ಡ್ ಆದ್ರೂ ಮಾತಾಡ್ಬೇಕು. ಸೊ ಅದು ಮಾತಾಡಲ್ಲ 18 ಮಂತ್ಸ್ ಒಳಗಡೆ. ಅಟ್ಲೀಸ್ಟ್ ಆ, ಬಾ, ಇಷ್ಟಾರು ಬರ್ಬೇಕು. ಸೊ ಅದು ಬಂದಿಲ್ಲ. ಸೊ ನೆಕ್ಸ್ಟ್ ಅಟ್ಲೀಸ್ಟ್ ಇನ್ನೊಂದು 6 ಮಂತ್ಸ್ ಎಕ್ಸ್ಟ್ರಾ ಟೈಮ್ ಕೊಟ್ಟಾಗ ಫ್ರೇಸಸ್, 2 ಸೆಂಟೆನ್ಸ್, ಹಾಲು ಕೊಡು, ಬಾ, ಬನ್ನಿ, ಇದು ಅದು ಬರ್ತಾ ಇಲ್ಲ ಅಂದ್ರೆ ಅದನ್ನ ಸ್ಪೀಚ್ ಡಿಲೇ ಅಂತ ತಗೊಬಹುದು. ಸೊ ಕೆಲವೊಂದ್ ಮಕ್ಕಳಿಗೆ ಎಲ್ಲ ಇರುತ್ತೆ, ಅದು ಆಟಿಸಮ್ ಅಲ್ಲ, ಬಟ್ ಸ್ಪೀಚ್ ಡಿಲೇ ಇರ್ತದೆ. ಸೊ ಅವಾಗನು ಅದನ್ನ ನಾವು ಸ್ಪೀಚ್ ಎಲ್ಲಿ ಹಾರ್ಟ್, ಮೈಂಡ್ ಅಂಡ್ ಹಾರ್ಟ್ ಕನೆಕ್ಷನ್ ಆದಾಗೇನೆ ಅದು ಸ್ಪೀಚ್ ಸ್ಟಾರ್ಟ್ ಆಗೋದು ವಿತ್ ಲಂಗ್ಸ್. ಸೊ ಅವಾಗ ಅದಕ್ಕೆ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಬೇರೆ ಹ್ಮ್. ಬೇರೆ ಪಾಯಿಂಟ್ಸ್ ನ ಕೊಟ್ಟು ವರ್ಕ್ ಮಾಡ್ಬೇಕಾಗುತ್ತೆ. ಓಕೆ. ಸೊ ಈಗ ಆಟಿಸಮ್ ಯಾವಾಗ ಬರುತ್ತೆ, ಯಾವ ಏಜಿಗೆ ಬರುತ್ತೆ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ಇದಕ್ಕೆ ಏಜ್ ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಇದೆಯಾ ಮೇಡಮ್? ಆಟಿಸಮ್ ಯಾವ ಏಜ್ ಅಂತ ಹೇಳೋದಕ್ಕಿಂತ ಬೈ ಬರ್ತೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅಂದ್ರೆ ಕೆಲವೊಂದ್ ಮಕ್ಳು ನಾರ್ಮಲ್ ಆಗಿರ್ತಾರೆ, ಹುಟ್ಟಿದಾಗ ನಾರ್ಮಲ್ ಆಗಿರುತ್ತೆ. ಬಟ್ ಅದನ್ನ ಗಮನಿಸ್ಬೇಕು, ಮಗು ಫ್ಲಾಪ್ ಮಾಡ್ತಾ ಇದೆಯಾ ತೊಟ್ಲಲ್ಲೇ ಮಲ್ಕೊಂಡು. ಕೆಲವು ಮಕ್ಳು ಫ್ಲಾಪ್ ಮಾಡ್ತಾ ಇರುತ್ತೆ, ಕೆಲವರು ಈ ಇದನ್ನ ಕಟ್ಟಿರ್ತಾರೆ ತೊಟ್ಲಿಗೆ, ಈ ಚಕ್ರ ತರ. ಅದು ನಮ್ಮ ಇಂಡಿಯನ್ ಇದ್ರಲ್ಲಿ ಇದೆ, ಸೌತ್ ಇಂಡಿಯನ್ ಮೇನ್. ಸೊ ಅದನ್ನ ಆ ರೌಂಡ್ ಅನ್ನ ನೋಡ್ತಾ ಇದೆಯಾ, ಅಥವಾ ಆ ಕಡೆ ಈ ಕಡೆ ನೋಡ್ತಾ ಇದೆಯಾ, ಅದನ್ನ ಕೂಗಿ ಕೂಗಿ ನೋಡ್ಬೇಕು. ಲೈಟ್ಸ್ ಕಂಟಿನ್ಯೂಸ್ ಆಗಿ ಒಂದೇ ಲೈಟ್ ನೋಡ್ತಾ ಇರುತ್ತೆ. ಸೊ ಹ್ಮ್. ಭಯ ಇರುತ್ತೆ. ಆಮೇಲೆ ಯಾವ್ದಾದ್ರು ಒಂದ್ ಸೌಂಡ್ ಸೆನ್ಸರಿ, ಸಕೋಸ್ ಅದು ಒಂದ್ ಕೇಸ್ ಬಂದಿತ್ತು ನನ್ಗೆ. ಆ ಮಗು ಇವತ್ತವರೆಗೂ ಕಿವಿ ಬಿಟ್ಟಿಲ್ಲ, ಕಿವಿ ಹಿಂಗೆ ಇಟ್ಕೊಂಡು ಗಾಯ ಆಗೋಗಿದೆ. ಸೊ ಹ್ಮ್. ಕಿವಿಲಿ ಆ ಬಿಡು ಅಂದ್ರೂ ಬಿಡ್ತಾ ಇಲ್ಲ, ಆ ತರ ಒಂದ್ ಕೇಸ್ ಬಂದಿದೆ. ಅದ್ ಹೆಂಗಂದ್ರೆ ಆ ಸೌಂಡ್ಗೆ ಭಯ ಪಡ್ತಿರ್ತಾರೆ. ಎಸ್ಪೆಷಲಿ ಯಾವ್ದೋ ಒಂದ್ ಸೌಂಡ್ ನ, ಅದು ಪಕ್ಷಿ ಸೌಂಡ್. ಆ ಮಗು ಪಕ್ಷಿ ಸೌಂಡ್ಗೆ ಎದ್ರುಕೊಂಡು ಕಿವಿ ಫುಲ್ ಟೈಟ್ ಆಗಿ ಪ್ರೆಸ್ ಮಾಡ್ತಾ ಇರೋದು. ಅಲ್ಲಿ 7 ಇಯರ್ಸ್ 8 ಇಯರ್ಸ್ ಇರ್ಬೇಕು ಆ ಮಗುಗೆ ಇವಾಗ. ನಮ್ಗೆ ಇದಕ್ಕೆ ಫೋಬಿಯಾ ಅಂತ ಕರೀತಾರೆ. ಇದು ದೊಡ್ಡವ್ರಿಗೂ ಇರುತ್ತೆ, ಚಿಕ್ಕವ್ರಿಗೂ ಇರುತ್ತೆ. ಸೊ ಹಾ, ನಾನ್ ಕೇಳಿದ ಪ್ರಕಾರ ಕೆಲವರು ನೀರ್ ನೋಡಿದ್ರೆ ಭಯ ಪಡ್ತಾರೆ, ಕೆಲವರು ಹಾ, ಪರ್ಟಿಕ್ಯುಲರ್ ಸೌಂಡ್ಸ್ ಕೇಳಿದ್ರೆ ಭಯ ಪಡ್ತಾರೆ. ಹಾ. ಇದು ಮಕ್ಕಳಲ್ಲಿ ಬಂದಾಗ ಇದನ್ನ ಆಟಿಸಮ್ ಅಂತ ಹೆಂಗ್ ಕನ್ಸಿಡರ್ ಮಾಡ್ಬೇಕು ನಾವು? ಇಲ್ಲ, ಇದು ಫೋಬಿಯಾ ಅನ್ನೋದು, ಫೋಬಿಯಾ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಆಟಿಸಮ್ ಅಂತಾನೆ ತಗೊಬಹುದು. ಬಿಕಾಸ್ ಕಿಡ್ನಿ ಎನರ್ಜಿ ವೀಕ್ ಇದ್ದಾಗೇನೆ ಭಯ ಸ್ಟಾರ್ಟ್ ಆಗೋದು. ಸೊ ಅಲ್ಲಿಂದಾನೆ ಜೆನೆಟಿಕಲಿ ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು ಭಯ ಅನ್ನೋದು. ಸೊ ಜೆನೆಟಿಕ್ ಅಂತ ನಾವೇನ್ ತಗೊಂತೀವೋ ಅವಾಗ ಕಿಡ್ನಿ ಎನರ್ಜಿನೇ ಮೇನ್ ಬರೋದು. ಓಕೆ. ಸೊ ಇದು ಬಾಡಿಲಿ ಯಾವ್ದಾದ್ರು ಒಂದ್ ಆರ್ಗನ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದ್ರೆ ಈ ಆಟಿಸಮ್ ಪ್ರಾಬ್ಲಮ್ ಬರುತ್ತಾ, ಅಥವಾ ಯಾವ ತರ ನೋಡ್ತೀರಾ ನೀವು ಇದನ್ನ? ಆರ್ಗನ್ ಇಂಬ್ಯಾಲೆನ್ಸ್ ಅಂತ ತಗೊಂಡ್ರೆ? ಆರ್ಗಾನ್ ಇಂಬ್ಯಾಲೆನ್ಸ್ ಅಂತ ನಾನು ಏನು ತಗೊಳ್ಳೋದಿಲ್ಲ, ನಾನು ಪಂಚತತ್ವ ಇಂಬ್ಯಾಲೆನ್ಸ್ ಅಂತ ತಗೊಂತೀನಿ. ವುಡ್, ಭೂತತ್ವ, ಪೃಥ್ವಿ, ಜಲತತ್ವ. ಸೊ ಈ ತರ ತಗೊಂಡು ಯಾವ್ದು ಇಂಬ್ಯಾಲೆನ್ಸ್ ಆಗಿದೆ ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀನಿ. ಓಕೆ.